ಮಾಡಿರತಕ್ಕಂಥ ಟೀಮ್ ಇಂಡಿಯಾ ಬಹಳಷ್ಟು ಆಟಗಾರರನ್ನು KSPL ಮುಖೇನವಾಗಿ ಕರ್ನಾಟಕ ತಂಡಕ್ಕೆ ಕೂಡ ಅಲ್ಲಿ ಪರಿಚಯ ಕೂಡ ಮಾಡಿಕೊಂಡಿರ್ತಾರೆ. ಆ ನಿಟ್ಟಿಗೆ ಆರಂಭಿಕ ದಾಂಡಿಗರಾಗಿ ಒಂದೆರಡು ಬಾಲಕೃಷ್ಣ ಕಂಡುಕೊಂಡ್ರೆ ಸ್ಟ್ರೈಕರ್ ಆಗಿ ಶಾಹಿದ್, ಭಾರತ ತಂಡದ ದೇಹ ದಾಡಿಯದಲ್ಲಿ ತನ್ನದೇ ಹೆಸರನ್ನು ಸಂಪಾದನೆ ಮಾಡಿರತಕ್ಕಂಥ ಬಾಲಕೃಷ್ಣ ಕೂಡ ಇಲ್ಲಿ ನಾನ್ ಸ್ಟ್ರೈಕಲ್ ಕೂಡ ಪರಿಚಯ ಮಾಡಿಕೊಳ್ತಾರೆ. ಬಹಳಷ್ಟು ಮಂದಿ ಈ ಒಂದು ಅಂಕಣದಲ್ಲಿ ಪ್ರಥಮ ಪಂದ್ಯವಾಗಿ ಇಲ್ಲಿ ಕೂಡ ಪಾದಾರ್ಪಣೆ ಕೂಡ ಮಾಡ್ತಾ ಇರ್ತಾರೆ ಐವರ ಕಂಡಪುರ ಪುಲಕೇಶಿ ಆವರಣದಲ್ಲಿ. K46 ಬ್ಯಾಂಗ್ಳೂರ್ ಎರಡು ತಂಡದ ಆಟಗಾರರು ಕೂಡ ರೆಡಿಯಾಗಿರ್ಬೇಕಾಗಿರುತ್ತೆ, ಗಮನಿಸಿಕೊಳ್ಳಿ. ನೋಡ್ಲಿಲ್ಲ ಆಯ್ತು ಬಿಡ್ರಪ್ಪ. ಸುಂದರ ದೇಶದಲ್ಲಿ ಎಸ್ಗಾರ್ಕೆಯಲ್ಲಿ ಏಜಾನ್ ಎಸ್ಗಾರ್ಕೆಯಲ್ಲಿ ರೈಟ್ ಆರ್ಮ್ ಓವರ್ ಮಾದರಿಯಲ್ಲಿ ಸರಿಸುಮಾರು ದೇಹದಾಟದಲ್ಲಿ 100 ಪ್ರಶಸ್ತಿಯನ್ನು ಗಳಿಸಿರತಕ್ಕಂಥ ಬಾಲಕೃಷ್ಣರವರು ನಾನ್ ಸ್ಟ್ರೈಕಲ್ ಕೂಡ ಇರ್ತಾರೆ. ಬೆರಸಿನ ಹೊಡೆತಕ್ಕೆ ಎತ್ತಪಟ್ಟು ಕೂಡ ಸೀಮಾ ರೇಖೆ ಹೊರಭಾಗಕ್ಕೆ ಪ್ರಥಮ ಸಿಕ್ಸರ್ ಆಗಿ ಮಾಡಿಕೊಟ್ರೆ ಖಾತೆ ಕೂಡ ಇಲ್ಲಿ ನವ ಕರ್ನಾಟಕ ಟೀಮ್ ಇಂಡಿಯಾ ಕೂಡ ಖಾತೆ ಕೂಡ ಆರಂಭತೆಯನ್ನು ಕಂಡುಕೊಳ್ತಾ ಇದೆ. ಈ ಒಂದು ತಂಡಕ್ಕೆ ಹೆಸರುಗಟ್ಟ ಕ್ರಿಕೆಟ್ ಅಲ್ಲಿ ತನ್ನದೇ ಹೆಸರು ಸಂಪಾದನೆ ಮಾಡಿ ಬಹಳಷ್ಟು ಹುಡುಗರನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಕಿರಣ್ HR ಇವರು ಕೂಡ ಈ ಒಂದು ಪಂದ್ಯಾಟಕ್ಕೆ ಕೂಡ ಆಗಮಿಸಿರ್ತಾರೆ. ಟೀಮ್ ಇಂಡಿಯಾ ನವ ಕರ್ನಾಟಕ ಪರವಾಗಿ ಪ್ರಸ್ತುತ ಮಾಲೀಕರು ಕೂಡ ಆಗಿರ್ತಾರೆ. ಬ್ಯಾಕ್ ಟು ಬೌಲರ್ಸ್ ಆಟ ಮುಖ್ಯವಾಗಿ ಶಾರ್ಟ್ ಆಗಿರತಕ್ಕಂಥ ಚೆಂಡಿಗೆ ಪರ್ಫೆಕ್ಟ್ ಹೊಡೆತ ಬರ್ತಾ ಇಲ್ಲ, ಡಾಟ್ ಡೆಲಿವರಿ ಕೂಡ ಆಗ್ತಾ ಇದೆ. ಸುಂದರ ಹೊಡೆತ ಗಾಳಿಯಲ್ಲಿ ಚೆಂಡಿ ಬಾರೆ ಮತ್ತೊಂದು ಸೀಮಾ ರೇಖೆ ಹೊರಭಾಗಕ್ಕೆ ಚೆಂಡು ದಾಖಲಿಸ್ತಾ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಶಾಟ್ ಔಟ್ ಆಫ್ ದಿ ಪಾರ್ಕ್. ಸಿಕ್ಸರ್ ಕೂಡ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಇವತ್ತಿನ ದಿನದಲ್ಲಿ ಸರಿಸುಮಾರು 16 ತಂಡಗಳು ಕೂಡ ಈ ಒಂದು ಪಂದ್ಯಾಟಗಳಲ್ಲಿ ಭಾಗವಹಿಸ್ತಾ ಇದೆ. ಇನ್ನು ಕೂಡ K46 KRP ಥಂಡರ್ಸ್, ಸ್ಯಾಪ್ ಬೈಟ್ ಸ್ಟಾರ್ಸ್, ಯುನೈಟೆಡ್ ದಾಸರಹಳ್ಳಿ, ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ತನ್ನದಾದ ಹೆಗ್ಗಳಿಕೆ ಹೆಸರು ಮಾಡಿರತಕ್ಕಂಥ ರಂಗ 11 ಕೂಡ ಈ ಒಂದು ಪಂದ್ಯಾಟವನ್ನು ಕೂಡ ಆಡ್ತಾ ಇರ್ತವೆ. ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಎತ್ತಪಟ್ಟರು ಕೂಡ ಅಲ್ಲಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಬಹಳಷ್ಟು ಹೊಸ ಪರಿಚಯಗಳಿಗೆ, ಬಹಳಷ್ಟು ಹೊಸ ವಿಶೇಷತೆಗಳಿಗೆ ನಮ್ಮ ಈ ಒಂದು ಪುಲಕೇಶಿ ಆವರಣ ಸಾಕ್ಷಿ ಆಗ್ತಾ ಇದೆ. ಸ್ಟ್ರೈಕ್ ನಲ್ಲಿರುವಂತಹ ಆಟಗಾರ, ಬಲಾಡಿಯ ಹೊಡೆತಗಾರ, ದೇಹದಾಡದಲ್ಲಿ ಸರಿಸುಮಾರು
3 ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿರತಕ್ಕಂತ ಬಾಲಕೃಷ್ಣಯ್ಯನ ಬಾಲು ಕೂಡ ಅಲ್ಲಿ ಸ್ಟ್ರೈಕ್ ನಲ್ಲಿ ಕೂಡ ಉಪಸ್ಥಿತರಿರ್ತಾರೆ. ಸ್ಲೋವರ್ ಚೆಂಡು ಗತಿ ಪರಿವರ್ತನೆ ಆಗ್ತಾ ಇದೆ. ಬ್ಯಾಟ್ಸ್ಮನ್ ದಿಕ್ಕಿ ತಪ್ಪಿಸಿ ಡಾಟ್ ಬಾಲ್ಗೆ ಮೊರೆ ಹೋದ್ರೆ ನಮ್ಮ ಸ್ಥಳೀಯ ತಂಡ ಬಹಳಷ್ಟು ವರ್ಷಗಳ ಬಳಿಕ ಸಿದ್ಧ ಕೂಡ ಬುಲೆಟ್ ಬಾಯ್ಸ್ ಗಳ ಪರವಾಗಿ ಆಡ್ತಾ ಇದ್ರೆ. ಹೊಸ ನಾಮಕರಣ ನವ ಕರ್ನಾಟಕ ಟೀಮ್ ಇಂಡಿಯಾ ಅಕ್ಷಯ್ ರಾಜ್ ಅಡ್ವೊಕೇಟ್ ಇವರು ಕೂಡ ಒಂದು ಮಾಲೀಕರು ಕೂಡ ಆಗಿರ್ತಾರೆ ಈ ಒಂದು ನವ ಕರ್ನಾಟಕ ಟೀಮ್ ಇಂಡಿಯಾ ಪರವಾಗಿ. ನೆಕ್ಸ್ಟ್ ಮ್ಯಾಚ್ ಇಸ್ ಬಿಟ್ವೀನ್ KRP ಥಂಡರ್ಸ್ ಬ್ಯಾಂಗಲೂರುಗಳ ವಿರುದ್ಧವಾಗಿ K46 Bangalore. Both team captains and the teams be ready to address your team for the next match. ಹೊಸ ಬೌಲರ್ ಅನ್ನು ಕೂಡ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ನಿರಂಜನ್ ಎಸ್ಗಾರ್ಕೆಯಲ್ಲಿ ರೈಟ್ ಆರ್ಮ್ ಅರೌಂಡ್ ಮಾದರಿಯಲ್ಲಿ ಶಾಹಿದ್ ಬೆರಸಿನ ಸಿಕ್ಸರ್ ಹೊಡೆಯುವ ಮುಖ್ಯವಾಗಿ ಭರ್ಜರಿ ಆರಂಭತೆಯನ್ನು ಕೂಡ ಕಂಡುಕೊಳ್ತಾ ಇದ್ದಾನೆ. ಅಲ್ಲಿ ಶೀಘ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಸರ್. ಅದು ಸಿಟ್ಟಿದೆ ಬ್ರೋ. ಎಲ್ಲಿ? ಹಲೋ ಹಲೋ. ಹಾ ಬ್ರೋ ಎಲ್ಲಿ? ಹೌದಾ, ಓಕೆ ಓಕೆ ಓಕೆ. ನೀವು ಬನ್ನಿ ಬ್ರೋ. ಹೌದಾ, ಯಾರು ಕಾಂಟ್ಯಾಕ್ಟ್ ಮಾಡಬೇಕು? ಹೌದಾ, ಓಕೆ ಓಕೆ ಬಾಯ್.
ಗಾಡಿಗಳನ್ನ ದಯಮಾಡಿ ತೆರವು ಮಾಡ್ಕೊಳ್ಳಿ ಸರ್. ಯಾರ್ದಿದೆ ನೋಡಿ ಸರ್, ಕಾರು ಗೀರು ಅಂತ ನೋಡಲ್ಲ ಸರ್. ನಮ್ಮ ಹುಡುಗರು ಎಳೆದಾಕ್ಬಿಡ್ತಾರೆ. ಸ್ಕ್ರಾಚ್ ಆದ್ರೆ ನಮ್ಮನ್ನು ಕೇಳಬೇಡಿ, ಡ್ಯಾಮೇಜ್ ಆದ್ರೆ ನಮ್ಮನ್ನು ಕೇಳಬೇಡಿ. 2 ಓವರ್ಗಳ ಮುಕ್ತಾಯಕ್ಕೆ ತಡೆದ ಮೊತ್ತ ಇಲ್ಲಿ 23 ಅಂಚಿನಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಹೆಸರಿಗೆ ತಕ್ಕ ಆಟವನ್ನು ಕೂಡ ಇಲ್ಲಿ ನವ ಕರ್ನಾಟಕ ಟೀಮ್ ಇಂಡಿಯಾ ಪ್ರದರ್ಶನ ಮಾಡಿಕೊಡ್ತಾ ಇದ್ರೆ. ಸುಂದರತೆ ಆಟವಾಡುವ ಮುಖ್ಯವಾಗಿ 2 ಓವರ್ಗಳು ಈಗಾಗಲೇ ಪವರ್ ಪ್ಲೇ ಲಾಭವನ್ನು ಕೂಡ ಪಡೆದುಕೊಂಡಿರ್ತಾರೆ. ಬೆರಸಿನ ಹೊಡೆತಕ್ಕೆ ಯತ್ನಪಟ್ಟರು ಕೂಡ ಅಲ್ಲಿ ಸ್ಟ್ರೈಕ್ ಮಾತ್ರ ಓಡಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅಗ್ರಮಾನ್ಯ ತಂಡಗಳಿಗೆ ಕೂಡ ಸೆಡ್ ಹೊಡೆಯುವಂತಹ ತಂಡವಾಗಿ ಟೀಮ್ ಇಂಡಿಯಾ ನವ ಕರ್ನಾಟಕ ಕೂಡ ಇಲ್ಲಿ ಭಾಜನವಾಗ್ತಾ ಇದೆ. ಬಹಳಷ್ಟು ಪ್ರತಿಷ್ಠೆ ಪಂದ್ಯಾಟದಲ್ಲಿ ತಮ್ಮದ ರೀತಿಯಲ್ಲಿ ಒಗ್ಗೂಡಿಕೊಂಡು ಬಹಳಷ್ಟು ಹೆಗ್ಗಳಿಕೆ ಆಟಗಾರರನ್ನು ಪರಿಚಯ ಮಾಡಿಕೊಂಡಿರತಕ್ಕಂಥ ಸಂಸ್ಥೆ ನವ ಕರ್ನಾಟಕ ಟೀಮ್ ಇಂಡಿಯಾ. ಸುಂದರತೆ ಎಸೆತ ಓಟ್ಗಳು ಬಿಟ್ಕೊಡ್ತಾ ಇಲ್ಲ. ಕಿರಿಯ ಹುಡುಗ ಸುಂದರತೆ ಎಸೆತವನ್ನು ಕೂಡ ದಾಖಲಿಸ್ತಾ ಇದ್ದಾನೆ. ಕಳ್ಳನ ವಾಮನ ಮೂರ್ತಿ. ವೈಡ್ ಬಾಲ್, ಪುಕ್ಕಟ್ಟೆ ಓಟ್ಗಳು ಬರ್ತಾ ಇದ್ದ. ಗಮನಿಸಿಕೊಳ್ಳಿ, ಅಲ್ಲಿ 6ನೇದು ಸ್ವಲ್ಪ ಗೇಟ್ ಮುಂದೆ ಹೋಗಿ ವಾಹನಗಳ ತರು ಮಾಡ್ಕೊಡಿ. ಯಾರ ಕಾರ್ ಇರುತ್ತೋ ಎಳೆದು ಬಿಸಾಕ್ರಿ ಹಿಂದಕ್ಕೆ. ಬಂದು ಕೇಳ್ರಿ, ಮಾತಾಡೋಣ. ಸ್ವಿಚೇಟ್ಗೆ ಮರೆ ಹೋದ್ರು. ಓಟ್ಗಳು ಬಿಟ್ಕೊಡ್ತಲ್ಲ ಯುವ ಎಸೆತಗಾರ. ಗತಿ ಪರಿವರ್ತನೆ ಮಾಡಿ ಚೆಂಡಿಗೆ ತಿರುವನ್ನು ನೀಡುವ ಮುಖ್ಯವಾಗಿ ಓಟ್ಗಳನ್ನು ಬಿಟ್ಟುಕೊಡ್ತಾ ಇಲ್ಲ. 2 ಓವರ್ಗಳು ನೀಡಿದಂತ ರನ್ ಬಿಟ್ಟುಕೊಟ್ಟಿದ್ದ ಹಂತದಲ್ಲಿ ಒಂದು ಬ್ರೇಕ್ ಮಾಡುವ ಮುಖ್ಯವಾಗಿ ಮತ್ತೆ ಮೇಲ್ಗೈ ಸಾಧಿಸಿದ್ರೆ ಬುಲೆಟ್ ಬಾಯ್ಸ್. ಬಾರಿ ಗಾಳಿಯಲ್ಲಿ ಚೆಂಡು ಇದ್ದಾನ. ವಿಕೆಟ್ ಕೂಡ ಪತನವಾಗ್ತಾ ಇದೆ. ಈವರೆಗಿನ ಪಂದ್ಯಾಟದಲ್ಲಿ ಅತಿ ಯಶಸ್ವಿಯಾದ ಬಿರುಸಿನ ಹೊಡೆತಗಳನ್ನು ಹೊಡೆಯುವ ಮುಖ್ಯವಾಗಿ ತನ್ನ ಆಟವನ್ನು ಕೂಡ ಮುಕ್ತಾಯಗೊಳಿಸಿಕೊಂಡ್ರೆ ತರುವಾಯ ವಿಕೆಟ್ ಪತನದ ನಂತರ ನವ ಕರ್ನಾಟಕ ಟೀಮ್ ಇಂಡಿಯಾದ ಕಪ್ತಾನ ಪವನನ ಎಂಟ್ರಿ ಆಗ್ತಾ ಇದೆ. ಬಹುಶಃ ಈ ಒಂದು ತಂಡದಲ್ಲಿ ಪಟ್ಟಾಭಿಯ ಅನುಪಸ್ಥಿತಿ ಕೂಡ ಎದ್ದು ಕಾಣ್ತಾ ಇದೆ. ಸುಂದರತೆ ಎಸೆತ. ಸಿದ್ಧ ಸೇತು ರಕ್ಷಣೆ ಮಾಡ್ತಾ ಇದ್ದಾನೆ.
ಒಳ್ಳೆ ಬಾಲಲ್ಲೇ ಶಿಷ್ಯ ಅಚ್ಚ ಬಾಲ್ ಮಾ ಹೊಡಿ ಒನ್ ಸೈಡ್ ಆಯ್ತವ್ರೆ ಬೇಗ ಬರ್ಬೇಕು ಅಷ್ಟೇ. ಕರೆ ಅದು ಯುನೈಟೆಡ್ ಎಸ್ಗಾರ್ ಕೇಳಿ ಬೋಲರ್ ನೇಮ್ ನಿರಂಜನ್. ಸ್ಲೋವರ್ ಚೆಂಡಾಗಿ ಪರಿವರ್ತನೆಗೊಂಡಿರತಕ್ಕಂಥ ಚೆಂಡು ಸೀಮಾ ರೇಖೆ ಹೊರಭಾಗಕ್ಕೆ. ಇಟ್ಸ್ ಅ ಬಿಗ್ 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 ಸಿಕ್ಸರ್ ವೇ ಔಟ್ ಆಫ್ ದಿ ಬಕ್. ಅದೇ ರೀತಿ ಮುಂದಿನ ಪಂದ್ಯಕ್ಕಾಗಿ ಕರೆ ಕೊಡ್ತಾ ಇದ್ದೇವೆ. ದೂರದ K46 ಬೆಂಗಳೂರು ವಿರುದ್ಧವಾಗಿ KRP ಥಂಡರ್ಸ್ KR ಪುರಂ ಎರಡು ತಂಡದ ನಾಯಕರು ಶೀಘ್ರಗತಿಯಲ್ಲಿ ಟಾಸ್ಕ್ಗೆ ಬರಬೇಕಾಗಿರ್ತದೆ, ಗಮನಿಸಿಕೊಳ್ಳಿ. ಸರ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ಯಾರೇ ಟೂ ವೀಲರ್ ಗೇಟ್ ಪಕ್ಕ ಗೇಟ್ ಮುಂದೆ ಹಾಕಿದ್ರೆ ದಯವಿಟ್ಟು ತೆರವು ಮಾಡ್ಕೊಡಿ ಸರ್. ಅಲ್ಲಿ ಆರ್ಗನೈಸರ್ಸ್ ಕಾಯ್ತಾ ಇದ್ದಾರೆ, ಇಲ್ಲವಾದ್ರೆ ಎಳೆದು ಹಿಂದಕ್ಕೆ ಹಾಕ್ತಾರೆ. ಡ್ಯಾಮೇಜ್ ಇದ್ರೆ ನಾವು ಜವಾಬ್ದಾರರಲ್ಲ, ಪೆಟ್ರೋಲ್ ಬಿಟ್ರೆ ಹುಷಾರು. ಹೇಳಿದ್ದೀನಿ ನಾನು ಎಳೆದಾಗ್ತೇವೆ ಅಂತ ಹೇಳಿದ್ದೀನಿ. ಪೆಟ್ರೋಲ್ ಬಿಡ್ಬಿಡ್ರ ಪಾಪ, ಎಳೆದಾಗ್ತದೆ, ಪೆಟ್ರೋಲ್ ಬಿಡ್ಬಿಡ್ರಿ ಪಾಪ. ನಿಧಾನ ಕೇಳಿರಿ, ಡ್ಯಾಮೇಜ್ ಆದ್ರೆ ಬಂದು ಕೇಳ್ತಾರೆ. ಪೆಟ್ರೋಲ್ ಬಿಡ್ಬೇಡ್ರಿ ಪಾಪ. ಮತ್ತೆ ಪವನ ಸೈಡ್ನಲ್ಲಿ ಶಾರ್ಟ್ ಆಗಿರತಕ್ಕಂಥ ಚೆಂಡು ಔಟ್ ಕಡೆ ಬರ್ತಾರೆ. ಡಾಟ್ ಬಾಲ್ ಆಗ್ತಾ ಇದೆ. ಪಟಾಭಿಯ ಉಪಸ್ಥಿತಿಯಲ್ಲಿ ಕಂಡುಕೊಂಡ್ರೆ ಅದೇ ರೀತಿ ಟೀಮ್ ಇಂಡಿಯಾದ ಆಟಗಾರರು ಕೂಡ ಇಲ್ಲಿ ಸಿಂಗಲ್ ಜನ್ ಹತ್ರ ಪಿಚ್ಚ ಒಳ್ಳೆ ಬಲ ಹೊಡಿಲಿ, ಹಾಕು ಈ ಕಡೆ ಹೊಡಿಲಿ. ನೀನ್ ಬಂದ್ ಮಾತಾಡಿದ್ರೆ ಹೇಳ್ಬೋದು, ಹೋಗ್ತಾ ಇದ್ದೇನೆ. ಮೂವತ್ತೆಂಟು 38.
ಮತ್ತೆ ಬಾಲಕೃಷ್ಣ ಸ್ಟ್ರೈಕ್ ನಲ್ಲಿ. ಟೆನ್ನಿಸ್ ಬಾಲ್ ವಿದ್ಯಮಾನಕ್ಕೆ ಬಂದರೆ ಇತ್ತೀಚಿನ ದಿನಗಳಲ್ಲಿ ಹಾರ್ಡ್ ಬಾಲ್ಗಳ ಮೊರೆ ಹೋಗ್ತಾ ಇದೆ. ಹಾರ್ಡ್ ಬಾಲ್ ಅಲ್ಲಿ ತನ್ನದೇ ಹೆಸರನ್ನು ಸಂಪಾದನೆ ಮಾಡಿರತಕ್ಕಂತ ಈ ಒಂದು ಕೆಲವೊಂದು ಆಟಗಾರರು ಟೀಮ್ ಇಂಡಿಯಾ ಪರವಾಗಿ ಬಹಳಷ್ಟು ಹೆಸರು ಕೂಡ ಸಂಪಾದನೆ ಮಾಡುವ ಮುಖೇನವಾಗಿ ಮತ್ತೊಂದು ಬಿಗ್ 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 ಸಿಕ್ಸರ್. ಇಟ್ಸ್ ಔಟ್ ಆಫ್ ದಿ ಪಾರ್ಕ್. ಹಲೋ, ಏರ್ ಬಿಡ್ಬೇಡ್ರಪ್ಪ, ಬೈಕ್ ಹಿಂದೆ ಹಾಕ್ರಿ ಸಾಕು, ಏರ್ ಬಿಡ್ಬೇಡ್ರು. ಬೇಡ ಬೇಡ ಬೇಡ, ಏರ್ ಬಿಡ್ಬೇಡ್ರಿ, ಗಾಡಿ ಸೈಡ್ಗೆ ಹಾಕಿ ಏರ್ ಬಿಡ್ಬೇಡ್ರಪ್ಪ ಪಾಪ. ಈಗಾಗಲೇ KRP ತಂಡಸ್ಥ ಮಾಲೀಕರು ರಾಜ್ಯ ಕಂಡಿರತಕ್ಕಂಥ ಮತ್ತೊಂದು ಬಿರುಸಿನ ಹೊತ್ತಕ್ಕಿಂತ ಪಟ್ಟರೆ ಕೂಡ ಗಾಳಿಯಲ್ಲಿ ಚೆಂಡು ಮುಖೇನವಾಗಿ ಔಟ್ ಆಗುವ ಮುಖೇನವಾಗಿ ಬಾಲಕೃಷ್ಣರವರ ಇನ್ನಿಂಗ್ಸ್ ಕೂಡ ಮುಕ್ತಾಯವಾಗ್ತಾ ಇದೆ. ಈ ಒಂದು ಟಾಸ್ ಅನ್ನು ನಮ್ಮ ಹಿರಿಯ ಕ್ರಿಕೆಟ್ಗಾರರಿರ್ತಕ್ಕಂಥ ಪುಲಕೇಶಿಯ ಮುನಿರಾಜ್ GM ಅವರು ನಡೆಸ್ಕೊಡ್ಬೇಕಾಗಿರ್ತದೆ. ಈಗಾಗಲೇ K46 ನ ನಾಯಕರು ಬರಬೇಕಾಗಿರ್ತದೆ. ನಮ್ಮ ಒಂದು ಕರೆಗೆ ಹೋಗುಟ್ಟು ಬಂದಿರತಕ್ಕಂಥ ರಾಜ್ಯ ಕಂಡ ಮತ್ತೋರ್ವ ಕ್ರಿಕೆಟ್ ನಲ್ಲಿ ದೈತ್ಯವಾಗಿ ಬೆಳೆದಿರತಕ್ಕಂಥ ವೀಕ್ಷಕ ವಿವರಣೆಗಾರರು ಯೂಟ್ಯೂಬ್ ನ ಪ್ರಸ್ತಾಪ ಮಾಡಿರತಕ್ಕಂಥ KRP ತಂಡ ನದೀಮ್ ಅಖ್ತರ್ ಕೂಡ ಇವರು ನಮ್ಮ ಒಂದು ತಂಡಕ್ಕೆ ಆಗಮಿಸಿ ತಮ್ಮ ತಂಡವನ್ನು ಕಟ್ಟಿ ಬೆಳೆಸಿ ಈ ಒಂದು ಪಂದ್ಯಾಕೂಟಗಳಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಹಿಡಿಬೇಕು ಬಾಲ್ ಲೈ. ಪರವಾಗಿಲ್ಲ, ಇಷ್ಟ ಸ್ಕೋರು. 56 ರನ್ಸ್ ಪಂದ್ಯಾಟ ಸಾಗ್ತಾ ಇದೆ. ಲಾಸ್ಟ್ 2 ಬಾಲ್ಸ್ ಟು ಗೋ. ಶಾರ್ಟ್ ಆಗಿರತಕ್ಕಂಥ ಚೆಂಡು ಮುನೀಂದ್ರ ಈ ಬಾರಿ ಸೀಮಾ ರೇಖೆ ಹೊರಭಾಗಕ್ಕೆ ಮತ್ತೊಂದು ಸಿಕ್ಸರ್ ಕೂಡ ದಾಖಲಾಗ್ತಾ ಇದೆ.
ಬೆರಸಿನ ಹೊಡೆತವನ್ನು ಹೊಡೆಯುವ ಮುಖ್ಯವಾಗಿ ಮತ್ತೊಂದು ಸೀಮಾ ರೇಖೆ ಹೊರಭಾಗಕ್ಕೆ ಸಿಕ್ಸರ್ ಕೂಡ ದಾಖಲಿಸ್ತಾ ಇದೆ. ನೆಕ್ಸ್ಟ್ ಮ್ಯಾಚ್ ಇಸ್ ಬಿಟ್ವೀನ್ ಹೈ ವೋಲ್ಟೇಜ್ ಪಂದ್ಯಾಟ. ಎದುರು ಬದುರಿನ ತಂಡಗಳು ಒಂದೆಡೆ ನಾನ್ ಸ್ಟೇಟ್ ನಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಮತ್ತೋರ್ವ ಸವ್ಯಸಾಚಿ ತಂಡ K46 ಬೆಂಗಳೂರು ಒಂದು ಕಡೆ. ಆದರೆ ಬೆಂಗಳೂರು ಈಸ್ಟ್ ವಿಭಾಗದಲ್ಲಿ ತಮ್ಮದೇ ಆದ ತಂಡವನ್ನು ಕಟ್ಟಿಕೊಂಡು ಬಹಳಷ್ಟು ಹುಡುಗರನ್ನು ಕಟ್ಟಿ ಬೆಳೆಸತಕ್ಕಂಥ ನದೀಮ್ ಅಖ್ತರ್ ಮಾಲೀಕತ್ವದ KRP ಥಂಡರ್ಸ್ ಗಳ ವಿರುದ್ಧವಾಗಿ ಟಾಸ್ won by KRP Thunders and elected to your choice is pending. KRP Thunders won the toss and elected to bowl first. Both teams should be ready and both the teams should be either side of the stage to use the dugouts. ಆ ಪಂದ್ಯದ ಬಳಿಕ ಸ್ಥಳೀಯ ತಂಡ ನಾರಾಯಣಪ್ಪರ್ ಅವರ ಮಾಲೀಕತ್ವದ ತೇಜು ಬಾಯ್ಸ್ ಗಳ ವಿರುದ್ಧವಾಗಿ ದೊಡ್ಡಬಳ್ಳಾಪುರ ಕಾರ್ಡೂರ್ ಕೈಮರದ ನಾರಾಯಣ ಅವರ ಮಾಲೀಕತ್ವ ತೇಜು ಬಾಯ್ಸ್ ಗಳ ವಿರುದ್ಧವಾಗಿ ವೈಷ್ಣವಿ ಕ್ರಿಕೆಟರ್ಸ್ ಎರಡು ತಂಡಗಳು ದಯಮಾಡಿ ಸಜ್ಜಾಗಿರ್ಬೇಕಾಗಿರ್ತದೆ. ಬೇರಸಿನ ಹೊಡೆತ ಹೊಡೆಯೋಕೆ ಪವನ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಮತ್ತೆ ನೆಟ್ಗೆ ಶಾರ್ಟ್ ಆಗಿರತಕ್ಕಂಥ ಚೆಂಡಿಗೆ ಲಾಭದಾಯಕ ಹೊಡೆತಗಳು ಬರ್ತಾ ಇಲ್ಲ. ಇನ್ನು ಕೂಡ ಬಹಳಷ್ಟು ಅಗ್ರಮಾನ್ಯ ತಂಡಗಳು ಈ ಒಂದು ಐವರ ಕನ್ನಡಪುರ ಪುಲಕೇಶಿ ಆವರಣದಲ್ಲಿ ಕಂಡುಕೊಳ್ಳುತ್ತಿದ್ದಾರೆ. ಸ್ಯಾಪ್ ಬ್ರೈಟ್ ಸ್ಟಾರ್ಸ್, ವೈಷ್ಣವಿ ಕ್ರಿಕೆಟರ್ಸ್, ತೇಜು ಬಾಯ್ಸ್, ಯುನೈಟೆಡ್ ದಾಸರಳ್ಳಿ ಅದೇ ರೀತಿ. ಮತ್ತೊಂದು ಬೆರಸಿನ ಹೊಡೆತ. ವಾಟ್ ಎ ಬ್ಯೂಟಿಫುಲ್ ಶಾಟ್. ಇಟ್ಸ್ ಔಟ್ ಆಫ್ ದಿ ಗ್ರೌಂಡ್. ಸಿಕ್ಸರ್ ಬರ್ತಾ ಇದೆ ಮುನೀಂದರ್ ಬ್ಯಾಟ್ ಮುಖೇನವಾಗಿ. ನಿಸ್ಸಂಶಯವಾಗಿ ಟೂರ್ನಮೆಂಟ್ ನ ಪ್ರಥಮ ಸಿಕ್ಸರ್ ಕೂಡ ಅಲ್ಲಿ ಲಾಂಗ್ ಆಫ್ ಮುಖೇನವಾಗಿ ಮುನೀಂದ್ರ ಬ್ಯಾಟಿನ ಮುಖೇನವಾಗಿ ದಾಖಲಾಗ್ತಾ ಇದೆ. ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಯತ್ನ ಪಟ್ಟರು ಕೂಡ ಅಲ್ಲಿ ಡಾಟ್ ಆಗ್ತಾ ಇದೆ. ಕೊಂಚ ಬುಲೆಟ್ ಬಾಯ್ಸ್ ಗಳು ಲೆಕ್ಕಾಚಾರಕ್ಕೆ ಅಲ್ಲಿ ಕೊಂಚ ಹಿನ್ನಡೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಈ ಬಾರಿ ಸಬೌಟ್ ಮಾಡುವ ಮುಖ್ಯವಾಗಿ ಹೊಡೆದಂತ ಚೆಂಡಿಗೆ ಕ್ಯಾಚ್ ಕೂಡ ಕೈ ಜಾರ್ತಾ ಇದೆ. ಕೈಗೆ ಬಂದಂತ ಕ್ಯಾಚ್ ಕೈ ಜಾರಿ ಹೋಯ್ತು. ಮತ್ತ ಬೆರಸಿನ ಹೊಡೆತಕ್ಕೆ ಯತ್ನ ಪಟ್ಟರೆ ಕೂಡ ಅಲ್ಲಿ ಪವನ್ ವಿಕೆಟ್ ಪತನವಾಗ್ತಾ ಇದೆ. ಬಾಲ್ 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 ಪ್ಲೀಸ್ ಗಮನಿಸಿಕೊಳ್ಳಿ. ಮುಂದಿನ ಪಂದ್ಯ ಈಗಾಗಲೇ ಟಾಸ್ ಗೆದ್ದಿರತಕ್ಕಂಥ KRP ಥಂಡರ್ಸ್ ಕ್ಷೇತ್ರ ರಕ್ಷಣೆ ಆದ್ಕೊಳ್ತಾ ಇರ್ತದೆ. ಅದರ ನಿಟ್ಟಿಗೆ K46 ಬ್ಯಾಂಗ್ಳೂರ್ ದಾಂಡಿಗೆ ತನಕ ಸಿದ್ಧರಾಗಬೇಕಾಗಿರ್ತದೆ. ತದನಂತರ ಪಂದ್ಯ ತೇಜು ಬಾಯ್ಸ್ ಗಳ ವಿರುದ್ಧವಾಗಿ ವೈಷ್ಣವಿ ಕ್ರಿಕೆಟರ್ಸ್. ಎರಡು ತಂಡದ ಆಟಗಾರರಿಗೆ ಕೂಡ ಇದು ನಿಮಗೆ ಪ್ರಥಮ ಕರೆಯನ್ನು ಕೂಡ ಕೊಡ್ತಾ ಇದ್ದೇವೆ.
6 ಓವರ್ಗಳ ಮುಕ್ತಾಯಕ್ಕೆ ನವ ಕರ್ನಾಟಕ ಟೀಮ್ ಇಂಡಿಯಾ 78ರ ಒಂದು ಬೃಹತ್ ಟಾರ್ಗೆಟ್ ಅನ್ನು ಇಲ್ಲಿ ಬುಲೆಟ್ ಬಾಯ್ಸ್ ಗಳಿಗೆ ನೀಡ್ತಾ ಇದ್ದಾರೆ. ಆ ಒಂದು ಹಂತಕ್ಕೆ ಅದ್ಯಾವ ರೀತಿಯ ಲೆಕ್ಕಾಚಾರದ ಚೇಸ್ ಅನ್ನು ಬುಲೆಟ್ ಬಾಯ್ಸ್ ಗಳು ಅಣೆ ಮಾಡ್ತಾರೆ, ಕಾದ್ ನೋಡ್ಬೇಕಾಗಿದೆ. ಟೀಮ್ ಇಂಡಿಯಾದಲ್ಲೂ ಕೂಡ ಬಹಳಷ್ಟು ರಾಜ್ಯ ಕಂಡಂತ ಅತಿ ಯಶಸ್ವಿ ಕಂಡಿರತಕ್ಕಂಥ ಆಟಗಾರ ದಂಡೆ ಕೂಡ ಇದೆ. ಅದರೊಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ KSPL ನ ವಿನ್ನರ್ಸ್ ಆಗಿರತಕ್ಕಂಥ ಬುಗ್ ಮಂಜಾ ಕೂಡ ಇಲ್ಲಿ ಉಪಸ್ಥಿತರಾಗಿರ್ತಾರೆ ಟೀಮ್ ಇಂಡಿಯಾ ನವ ಕರ್ನಾಟಕ ಪರವಾಗಿ. ಬಹಳಷ್ಟು ವರ್ಷಗಳ ಬಳಿಕ ನಮ್ಮ ಸ್ಥಳೀಯ ಆಟಗಾರ ಸಿದ್ದನ ಎಂಟ್ರಿ ಕೂಡ ಆಗ್ತಾ ಇದೆ. ಕಿರಣ್ ಅಯ್ಯಪ್ಪನವರು ನಮ್ಮ LN ಗೌಡ್ರು ಕರ್ಕೊಂತಾ ಇದ್ದಾರೆ. ಟೀ ಒಂದಂತ ಕೊಡಿಸಿ ಸರ್. हेलो चेक 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 ಮತ್ತೀಗ ಸೀದಾ ಸ್ಟ್ರೈಕ್ ಕಂಡುಕೊಳ್ತಾ ಇದ್ದಾನೆ. ತರುವಾಯದರ ನಮ್ಮ ಈ ಒಂದು ಟೂರ್ನಮೆಂಟ್ಗೆ ಆಗಮಿಸಿರ್ತಕ್ಕಂಥ ನಮ್ಮ ಸ್ಥಳೀಯ ಆಟಗಾರರು
SLV ರೈಸರ್ಸ್ ನ ಬಹಳಷ್ಟು ಮಂದಿಗೆ ಪರಿಚಯವಾಗಿರ್ತಕ್ಕಂಥ ಹುರುಳಿ ಚಿಕ್ಕಳಿಯ ಕಾರ್ತಿಕ್ ಒಂದು ಕಡೆ ಆದ್ರೆ ಮಾಸ್ಟರ್ ಹರಿ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. SLV ಕಾರ್ತಿಕ್ ರವರಿಗೂ ಅದೇ ರೀತಿ ಲಾರಾ ಯಾನೆ ಮಾಸ್ಟರ್ ಅವರಿಗೆ ಕೂಡ ಒಂದು ಸ್ವಾಗತವನ್ನು ಕೂಡ ಕೊಡ್ತಾ ಇದ್ದೇವೆ. ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿರತಕ್ಕಂಥ ಬುಲ್ಸುಗ್ ಮಂಜಾ ಕೂಡ ಇಲ್ಲಿ ಪರಿಚಯವನ್ನು ಕಂಡುಕೊಳ್ತಾ ಇದ್ದಾರೆ ಟೀಮ್ ಇಂಡಿಯಾ ಪರವಾಗಿ. ಕಳೆದ ತಿಂಗಳಲ್ಲಿ ಮುಕ್ತಾಯಗೊಂಡಿರತಕ್ಕಂಥ ಕರ್ನಾಟಕ ಸಾಫ್ಟ್ ಬಾಲ್ ಪ್ರೀಮಿಯರ್ ಲೀಗ್ ನಲ್ಲಿ ವಿನ್ನರ್ಸ್ ಆಗಿರತಕ್ಕಂಥ ತಂಡದಲ್ಲಿ ನೈಜ ಆಟವನ್ನು ಪ್ರದರ್ಶಿಸಿರತಕ್ಕಂಥ ಮಂಜು ಎಸ್ ಕಾರ್ಕಿಯಲ್ಲಿ ಸುಂದರತೆ ಎಸೆತ ಓಟ್ಗಳು ಬಿಟ್ಕೊಡ್ತಾ ಇಲ್ಲ. ಡಾಟ್ ಬಾಲ್ ವೈಡ್ ಬಾಲ್ ಅಕ್ರಮ ಓಟ್ಗಳು ಅಕ್ರಮ ಎಸೆತ ಮಾಡ್ತಾ ಇದೆ. ಪುಕ್ಕಟ್ಟೆ ಓಟ. ಇಟ್ಸ್ ಅ ವೈಡ್ ಬಾಲ್. ಬೆರ್ರಸಿನ ಹೊಡೆತ ಈ ಬಾರಿ ಸುಂದರತೆ ಹೊಡೆತ ಈಗ ದಾಖಲಾಗ್ತಾ ಇದೆ. ಇಟ್ಸ್ ಔಟ್ ಆಫ್ ದಿ ಗ್ರೌಂಡ್. ಸಿಕ್ಸರ್ ಈ ಬಾರಿ. ಪಿಚ್ ಅನ್ನಿ
ನಾವು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇವೆ. ಅದರ ನೆಟ್ಟಿಗೆ ಇನ್ನು ಕೂಡ ಬ್ಲಾಕ್ ಹೋಲ್ ಚೆಂಡು ಓಟ್ಗಳು ಬರ್ತಾ ಇಲ್ಲ. ಪರ್ಫೆಕ್ಟ್ ಯಾರ್ಕರ್ ಇದು. ಇನ್ನು ಕೂಡ K46 ಆಡ್ಲಿಕ್ಕಿದೆ. KRP ಥಂಡರ್ಸ್ ಯುನೈಟೆಡ್ ದಾಸರಳ್ಳಿ, ಸಪ್ ಬ್ರೈಟ್ ಸ್ಟಾರ್ಸ್, ತೇಜು ಬಾಯ್ಸ್, ವೈಷ್ಣವಿ ಕ್ರಿಕೆಟರ್ಸ್ ಮತ್ತೆ ರಂಗ 11 ಈ ರೀತಿಯ ತಂಡಗಳು ಕೂಡ ಇನ್ನು ಕೂಡ ಈ ಒಂದು ಪಂದ್ಯಾಟದಲ್ಲಿ ಸೆಣಸಾಡ್ಲಿಕ್ಕೆ ಕಾದು ನಿಲ್ತಿರ್ತಾರೆ. ಗೆಲ್ಲುವ ತಂಡಕ್ಕೆ ಪ್ರಥಮ ಬಹುಮಾನವಾಗಿ 1 ಲಕ್ಷ ಕ್ಯಾಶ್ ಪ್ರೈಸ್ ಇರ್ತದೆ. ಎರಡನೇ ಬಹುಮಾನವಾಗಿ 50,000. ಮೋಹನ್ ಮೂರನೇ ಬಹುಮಾನವಾಗಿ 30,000. ಸುಂದರತೆ ಹೊಡೆತ ಆಗ್ತಿತ್ತು. ನಿಸ್ಸಂಶಯವಾಗಿ ಪರ್ಫೆಕ್ಟ್ ಹಿಟ್ ಆಗಿದ್ರೆ ಇದು ಕೂಡ ಸೀಮಾ ರೇಖೆ ಹೊರಭಾಗಕ್ಕೆ ಕೂಡ ಕಂಡುಕೊಳ್ಬಹುದಾಗಿತ್ತು. ಆ ನಿಟ್ಟಿಗೆ ಮತ್ತೆ ಸ್ಟ್ರೈಕ್ ರೊಟೇಟ್ ಕೂಡ ಆಗ್ತಾ ಇದೆ. 4ನೇ ಬಹುಮಾನವಾಗಿ 20,000. ಮ್ಯಾನ್ ಆಫ್ ದಿ ಮ್ಯಾಚ್ ಫೈನಲ್ ಅಲ್ಲಿ ಸ್ಮಾರ್ಟ್ ವಾಚ್ ನೀಡಿ ಗೌರವಿಸಲಾಗ್ತದೆ. ಅದೇ ರೀತಿ ಮ್ಯಾನ್ ಆಫ್ ದಿ ಸೀರೀಸ್ಗಾಗಿ ಸೈಕಲ್ ಕೂಡ ಕೊಡುವ ಇರಾದೆಯನ್ನು ಕೂಡ ಇಲ್ಲಿ ಕರ್ನಾಟಕ ವಿಂಟರ್ ಕಪ್ ನ ಆಯೋಜಕರು ಕೂಡ ತೀರ್ಮಾನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಟ ಕೂಡ ಮುಂದುವರಿಕೆ ಕಂಡ್ಕೊಂಡ್ರೆ ನಿಸ್ಸಂಶಯವಾಗಿ ಪಂದ್ಯಾಟ ಏಕಪಕ್ಷೀಯವಾಗಿ ವಾಲ್ತಾ ಇದೆ. ಸುಂದರತೆ ಎಸೆದ ಓಟ್ಗಳು ಬಿಟ್ಕೊಡ್ತಾ ಇಲ್ಲ. ಯಶು ಡಾಟ್ ಮೇಲೆ ಡಾಟ್ ಆಗ್ತಾ ಇದ್ದಾರೆ. ಸಿದ್ಧ ಕೊಂಚ ಪ್ರೆಷರ್ ಕೂಡ ಒಳಗಾಗ್ತಾ ಇದ್ದಾರೆ. ಮತ್ತೆ ಬ್ಯಾಕ್ ಟು ಬೌಲರ್ಸ್ ಆಟ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿಗೆ ಪರ್ಫೆಕ್ಟ್ ಹೊಡೆತ ಬರ್ತಾ ಇಲ್ಲ. ಮತ್ತೆ ಮಂಜಾ ಕ್ಷೇತ್ರ ರಕ್ಷಣೆ ಕಂಡುಕೊಂಡ್ರೆ ಕೇವಲ ಒಂದು ಓಟ ಮಾತ್ರ ಬಿಟ್ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಓವರ್ನ ಮುಕ್ತಾಯಕ್ಕೆ 3 ಓವರ್ಗಳ ಮುಕ್ತಾಯಕ್ಕೆ ತೊಡೆದ ಮೊತ್ತ ಇಲ್ಲಿ ಆಗಮಿಸಿದಂತ ನಮ್ಮ ಸ್ಥಳೀಯ ಬೆಸ್ಕಾಂನ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರತಕ್ಕಂತ ಕಿರಣ್ ಅವರು ಕೂಡ ಆಗಮಿಸಿರ್ತಾರೆ. ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಕೂಡ ಆಯೋಜಕರಾಗಿ ನಮ್ಮ ವಿಭಾಗದ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿರತಕ್ಕಂತ ಕಿರಣ್ ಅವರು ಕೂಡ ಓ ಮೈ ಗಾಡ್ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಸಾದಿಕ್ಗೆ ಒಂದು ಆಫರ್ ಕೂಡ ಬರ್ತಾ ಇದೆ. ಒಂದು ವೇಳೆ 3 ಸಿಕ್ಸರ್ಗಳು ಗಳಿಸಿದೆ ಆದಲ್ಲಿ ನಿಮ್ಮದೇ ತಂಡದ ವತಿಯಿಂದ ನಿಮ್ಮ ಹೆಸರೇನು ಸರ್? ಮುಬಾರಕ್ ರವರಿಂದ 5,000 ಘೋಷಣೆ ಆಗ್ತಾ ಇದೆ. ಗಮನಿಸಿಕೊಳ್ಳಿ. ಮೂರು ಹ್ಯಾಟ್ರಿಕ್ ಸಿಕ್ಸರ್ ಹೊಡೆದಲ್ಲಿ 5,000 ಘೋಷಣೆ ಆಗ್ತಾ ಇದೆ. ಗಮನಿಸಿಕೊಳ್ಳಿ. ವಿಶೇಷ ಆಫರ್ ಕೂಡ ಬರ್ತಾ ಇದೆ.
ಮುಂದಿನ ವಿದ್ಯಮಾನಕ್ಕಾಗಿ ಕುಂದಾಪುರದ ಜಗದೀಶ್ ಮೊರೆ ಹೋಗ್ತಾ ಇದ್ದೇವೆ. ಸುಂದರತೆ ಸ್ಲೋವರ್ ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ. ಈ ಮುಖ್ಯವಾಗಿ ಔಟ್ಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಲಾಸ್ಟ್ 2 overs ಆನ್ ದಿ ಕಾರ್ಡ್. 12 ಎಸೆತ ಮಾತ್ರ ಬಾಕಿ ಉಳಿತಾ ಇದೆ. ಸ್ಕೋರ್ನ ಮತ 19 ಫಾರ್ ದಿ ಲಾಸ್ ಆಫ್ 1 ವಿಕೆಟ್ಸ್. ಒಂದು ನಿಸ್ಸಂಶಯವಾದ ಲೆಕ್ಕಾಚಾರಗಾಗಲೇ ಟೀಮ್ ಇಂಡಿಯಾ ನವ ಕರ್ನಾಟಕ ಗೆಲುವನ್ನು ಕೊಡಲಿ ಸಾಕ್ಷಿ ಮಾಡಿಕೊಳ್ತಾ ಇದ್ದಾರೆ. 12 ಎಸ್ಗಳ ಮುಂದೆ ಗೆಲ್ಲಲು 59 ರನ್ಗಳ ಅವಶ್ಯಕತೆ ಇರ್ತದೆ. ಕಾದ್ ನೋಡ್ಬೇಕು ಏನಾಗ್ತದೆ ಅಂತ. ಅದರ ತರುವಾಯ ಜಿಗಿತವನ್ನು ಕಂಡಿರತಕ್ಕಂಥ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಸುಂದರತೆ ಎಸೆತ ಓಟ್ಗಳು ಬಿಟ್ಕೊಡ್ತಾ ಇಲ್ಲ. ನೆಕ್ಸ್ಟ್ ಮ್ಯಾಚ್ ಇಸ್ ಬಿಟ್ವೀನ್ ಎ ಹೈ ವೋಲ್ಟೇಜ್ ಮ್ಯಾಚ್. KRP ಥಂಡರ್ಸ್ KR ಪುರಂಗಳ ವಿರುದ್ಧವಾಗಿ K46 ಬ್ಯಾಂಗ್ಳೂರ್. ಎರಡು ತಂಡದ ಆಟಗಾರರು ಸಜ್ಜಾಗಿರ್ಬೇಕಾಗಿರ್ತದೆ. ಪಂದ್ಯಾಟ ಮುಗಿದ ಬಳಿಕ ಎರಡು ತಂಡದ ಆಟಗಾರರು ಈಗ ನಡೀತಿರ್ತಕ್ಕಂಥ ಆಟಗಾರರು ಕೂಡ ಡಗೌಟ್ ಅನ್ನು ತೆರವು ಮಾಡಿಕೊಳ್ಬೇಕಾಗಿರುತ್ತೆ. ಗಮನಿಸಿಕೊಳ್ಳಿ. KRP ಥಂಡರ್ಸ್ ಒಂದು ಟಾಸ್ ಎಲೆಕ್ಟೆಡ್ ಟು ಬೌಲ್ ಫಸ್ಟ್. ಬಾರಿ ಬೆರಸಿನ ಬಡತ. ಇಟ್ಸ್ ಔಟ್ ಆಫ್ ದಿ ಪಾರ್ಕ್. ಅಲ್ಲಿ ಬಾಲ್ ಬಾಯ್ಸ್ ಆರ್ಗನೈಸರ್ಸ್ ಬಾಲ್ ಬಾಯ್ಸ್ ಎಲ್ಲಿದ್ದೀರಪ್ಪ? ಈ ನಮ್ಮ ಒಂದು ಕರೆಗೆ ಹೋಗೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಯುತ ಕಿರಣ್ ಅವರಿಗೆ ಹಾಗೂ ಶ್ರೀಯುತ ದೇವರಾಜ್ ಅವರಿಗೆ ಹಾಗೂ ಅವ್ರ ಜೊತೆ ವೇದಿಕೆ ಹಂಚಿಕೊಳ್ಳುತ್ತಿರುವ ಶ್ರೀಯುತ ಮಾರುತಿಯವರು ಹುಳ್ಚಿಕ್ನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಸಹ ಇದ್ದಾರೆ. ಒಂದು ಕಿರು ಸನ್ಮಾನ ನಡೆಸ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. HYC ತಂಡದ ಬೋಡಿ ಎಲ್ಲಿದ್ರು ಸ್ವಲ್ಪ ಇಲ್ಲಿ ಇದರ ಬರಬೇಕು. ಹೆಸರುಘಟ್ಟ ಯಂಗ್ಸ್ಟರ್ಸ್ ಕಬಡ್ಡಿ ಪ್ಲೇಯರ್ ಬೋಡಿ ಸ್ವಲ್ಪ ನಿಮ್ಮ ಕಾಣೆ ಆಗಿದ್ದೀರಂತೆ, ದೂರ ಕೊಡ್ತಾ ಇದ್ದಾರೆ. ಎಲ್ಲಿದ್ರು ಇದು ಸ್ವಲ್ಪ ಬಂದು ನಿಮ್ಮ ಮುಖ ತೋರಿಸೋಗಿ. ಬೋಟಿ ತಿಂತಿರ್ಬೇಕು ನೋಡ್ರ ಬೋಡಿ. ಇದೀಗ ಬುಲೆಟ್ ಬಾಯ್ಸ್ ನ ಖಾದರ್ ಬಾಯ್ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ರಿವರ್ಸ್ ವಿಪ್ ಹೇಳಿ ಮಾಡ್ತಿರತಕ್ಕಂಥ ಆಟಗಾರ ಖಾದರ್ ಬಾಯ್. ಅದೇ ರೀತಿ ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಬಂದಿರತಕ್ಕಂಥ ಶ್ರೀಯುತ ಕಿರಣ್ ಅವರಿಗೆ ಒಂದು ಕಿರು ಸನ್ಮಾನವನ್ನು ನಮ್ಮ ಈ ಭಾಗದ ಹುರುಳಿ ಚಿಕ್ಕನಹಳ್ಳಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರತಕ್ಕಂಥ ಶ್ರೀಯುತ ಮಾರ್ತಿರವರು ಕೂಡ ನವೀನ್ ಜೊತೆಗಾಗಿ ಮಾಡಿಕೊಡ್ತಾ ಇದ್ದಾರೆ. ಧನ್ಯವಾದಗಳು ಕಿರಣ್ ಸರ್, ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿ ಪ್ರೋತ್ಸಾಹ ನೀಡಿರತಕ್ಕಾಗಿ. ಸಾದೇ ಗಮನಿಸಿಕೊಳ್ಳಿ, ಇನ್ನು 2 ಸಿಕ್ಸರ್ ಬಂದಲ್ಲಿ ನಿಮ್ಮದೇ ತಂಡದ ಆಟಗಾರರಿಂದ 10,000 ಘೋಷಣೆ ಆಗ್ತಾ ಇದೆ. ಯಾರಿಗುಂಟು ಯಾರಿಗಿಲ್ಲ. ಮೋಸ್ಟ್ಲಿ ಮುನಿಂದ್ರ ಮಾತಾಡ್ಕೊಡ್ರಿ, ಇಬ್ರು 50-50 ಮಾಡ್ಕೊಂಡ್ರೆ 5-5 ಬರ್ತದೆ. 5ಕ್ಕೆ 3 ಹೊಡೆದ್ರೆ 10,000. ಅದೇ ರಾಹುಲ್ ಅಲ್ಲಿದು ಸ್ಟೇಜ್ ಇಂದ ಫೋಬಿ ನೋಡಪ್ಪ, ಇನ್ನು ನಿನ್ಗೊಂದು ಆಫರ್ ಬರ್ತೈತೆ. 2 ಸಿಕ್ಸ್ ಏನಾದ್ರು ಹೊಡೆದ್ರೆ ನೀನು 5,000 ಘೋಷಣೆ ಮಾಡ್ತಾರಪ್ಪ ನಿಮ್ಮ ಟೀಮಿಂದ.
2 6 ಬಂದಲ್ಲಿ 5,000 ಘೋಷಣೆ ಆಗ್ತಿದೆ ನೋಡಿ. 2 6 ನೋಡ್ರಿ ನಿಮ್ಮ ಎಂಟ್ರಿ ಫೀಸ್ ವಾಪಸ್ ಬರ್ತದೆ. ಏನು ಹಿಂಗಾಗಿದೆ ನಿಸ್ಸಂಶಯವಾಗಿ ಇಲ್ಲಿ ನವ ಕರ್ನಾಟಕ ಟೀಮ್ ಇಂಡಿಯಾ ಒನ್ ಸೈಡೆಡ್ ಆಗಿ ಒಂದು ಪಂದ್ಯಾಟವನ್ನು ಜಯಿಸ್ತಾ ಇದ್ದಾರೆ. ಅಭಿನಂದನೆ ಕೂಡ ಸರ್. ನಮ್ಮ ಈ ಒಂದು ಪಂದ್ಯಾಟಕ್ಕೆ ಆಗಮಿಸಿ ತಮ್ಮದ ಸ್ಥಳೀಯ ತಂಡವನ್ನು ಕಟ್ಟಿಕೊಂಡು ಬಂದಿರತಕ್ಕಂಥ ಬುಲೆಟ್ ಬಾಯ್ಸ್ ಗಳಿಗೂ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದಾವೆ. ಮಾರ್ಕರ್ಸ್ ಅಂಜು ಮಾರ್ಕ್ ಮಾಡ್ರಪ್ಪ. ಅವಿನ್ ಬನ್ನಿ ನೀವೇ. ನೆಕ್ಸ್ಟ್ ಮ್ಯಾಚ್ ಸ್ವಲ್ಪ ಅಂಜು ಮಾರ್ಕಿಂಗ್ ಪರ್ಕೆ ಬೇಗ ಬೇಗ. A high voltage match is in the card between KRP Thunders versus K46 Bangalore. ನಮಗೆ ಟೂರ್ನಮೆಂಟ್ಗೆ ಬಂದು ಆಡಿರ್ತಕ್ಕಂಥ ಬುಲೆಟ್ ಬಾಯ್ಸ್ ಈ ಒಂದು ತಂಡಕ್ಕೆ ಕೂಡ ಧನ್ಯವಾದಗಳನ್ನು ಕೂಡ ತಲುಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಬುಲೆಟ್ ಬಾಯ್ಸ್. ಥ್ಯಾಂಕ್ ಯು ಖಾದರ್ ಬಾಯ್.